Hi guys, welcome back to Bindu YouTube channel. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಬೊಂಬಾಟಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗಲ್ಲಿ ಏನೇನಾಗಿದೆ ಅಂತ ಹೇಳಿ ನೋಡ್ಕೊಂಡು ಬಂದುಬಿಡೋಣ. ಇವತ್ತು ಆಲ್ರೆಡಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ. ಮಾರ್ನಿಂಗು ಏನು ಟಿಫಿನ್ ಮಾಡೋದು, ದೋಸೆ ಮಾಡೋದು, ಇಡ್ಲಿ ಮಾಡೋದು ಅಂದ್ಕೊಂಡು ನಿನ್ನೆ ಎಲ್ಲ ಮಿಕ್ಸಿ ಹಾಕಿಟ್ಟಿದ್ದೆ. ಬೆಳಗ್ಗೆ ನೋಡಿದ್ರೆ ಉಬ್ಬೇ ಇಲ್ಲ, ಚಳಿ ಜಾಸ್ತಿ ಅಲ್ವಾ, ಹಾಗಾಗಿ ಉಬ್ಬೇ ಇಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ದೋಸೆ ಮಾಡಲು ಇಡ್ಲಿ ಮಾಡಲು ಅಂತೇಳಿ ನಮ್ಮ ಅಥರ್ವಂಗೂ ಇಡ್ಲಿ ಅಂದರೆ ತುಂಬ ಇಷ್ಟ. ಇಡ್ಲಿನೇ ಮಾಡೋಣ ಅಂದ್ಕೊಂಡು ಇಡ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಪಕ್ಕದಲ್ಲಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತೀನಿ. ಎಲ್ಲ ಹಿಟ್ಟಿಗೂ ಸೋಡಾ ಪುಡಿ ಉಪ್ಪು ಹಾಕಿದ್ರೆ ಹಾಳಾಗುತ್ತೆ ಅಂತ. ದೋಸೆ ಮಾಡೋದಕ್ಕೆ ಇಡ್ಲಿ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಅಕ್ಕಿ ಜೊತೆಗೆ ಅನ್ನನ ರುಬ್ಬಕ್ಕೆ ಹಾಕೋದಿಲ್ಲ. ನಾನು ಅವಲಕ್ಕಿನ ಆ ಕ್ಷಣಕ್ಕೆ ನೆನೆಸ್ಬಿಟ್ಟು ಅವಲಕ್ಕಿನೂ ಆವಾಗಲೇ ನಾನು ರುಬ್ಬ ಹಾಕ್ಕೊತೀನಿ. ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ಆದರೂ. ಹಾಗೆ ಇದು ದೋಸೆ ಆದರೂ ಕೂಡ ಹೇಗೆ ಬೇಕು ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತ ಹೇಳಿಬಿಟ್ಟು ನಾನು ಅವಲಕ್ಕಿ ಹಾಕಿ ರುಬ್ಕೊತೀನಿ. ಇದರಲ್ಲಿ ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ಇಡ್ಲಿ ಹಾಕ್ತಾಯಿದ್ದೀನಿ. ಇಡ್ಲಿಗೆ ರವೆ ಇಡ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಕೂಡ ಸ್ಪಾಂಜ್ ಥರ ಬರುತ್ತೆ, ಮೆತ್ತಗೆ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅನ್ನ ಹಾಕಿ ಮಿಕ್ಸಿ ಹಾಕೋ ಜಾಗದಲ್ಲಿ ಸ್ವಲ್ಪ ಅವಲಕ್ಕಿನ ನೆನೆಸಿಬಿಟ್ಟು ಹಾಕಿ, ತುಂಬ ಸೂಪರಾಗಿ ಬರುತ್ತೆ ಇಡ್ಲಿ. ಇಡ್ಲಿ ನೋಡೋಕ್ಕೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಯಾಕಂದರೆ ನಮ್ಮನೆ ಇಡ್ಲಿ ಪಾತ್ರೆ ಇದೆ ಅಲ್ವಾ, ಇಡ್ಲಿ ಪ್ಲೇಟ್ ಇದೆ ಅಲ್ವಾ, ಅದು ತುಂಬ ಸಣ್ಣದಾಗಿದೆ. ಇಡ್ಲಿ ಜಾಸ್ತಿ ಹಿಡಿಯೋದಿಲ್ಲ. ಸ್ವಲ್ಪ ಹಿಟ್ಟು ಹಾಕಿದ್ರೂ ಉಬ್ಬಿ ಬಂದಿರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಹಾಗೆ ಹೋಗ್ತಾ ಮೇಲ್ಗಡೆ ಪ್ಲೇಟಲ್ಲಿ ಸೈಜು ಸ್ವಲ್ಪ ಸಣ್ಣದಾಗಿ ಬಂದಿದೆ. ಪರವಾಗಿಲ್ಲ, ಮನೇಲೇ ಮಾಡೋ ಇಡ್ಲಿ ಅಲ್ವಾ, ಹಾಗಾಗಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಂಡು ತಿಂತೀವಿ. ದೊಡ್ಡದಾಗಲಿ ಸಣ್ಣದಾಗಲಿ ಮನೇಲಿ ಮಾಡೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿ. ಇಡ್ಲಿ ರೆಡಿಯಾಗಿದೆ. ಅದಕ್ಕೆ ಹೋಟೆಲ್ ಸಾಂಬಾರು ಆಯಿತು. ಸಾಂಬಾರು ಹೋಟೆಲಿಂದ ತರಿಸಿರೋ ಸಾಂಬಾರು, ಹಾಗೆ ಇಡ್ಲಿ ರೆಡಿ ಆಯಿತು. ಈಗ ಇಡ್ಲಿ ತಿಂದುಬಿಡೋಣ, ಆಮೇಲೆ ಮುಂದಿನ ಕೆಲಸ ನೋಡೋಣ. ಏನು ಮಾಡೋದು, ಇವತ್ತು ಪೂಜೆ ಬೇರೆ ಮಾಡಬೇಕು. ಪೋಸ್ ಕೊಡು ನೋಡೋಣ, ಹೆಂಗೆ ಕೊಡ್ತೀಯಾ? ಸ್ಟೈಲಾಗಿ ನಿತ್ಕ ಹಂಗೆ ನಿಲ್ಲೋದು ಸ್ಟೈಲಲ್ಲಿ. ಹಾಂ, ಎಸ್. ಆಮೇಲೆ ಯಾವ ಸ್ಟೈಲ್ ಬರುತ್ತೆ ನಿನಗೆ? ಮತ್ತೆ ಯಾವ ಸ್ಟೈಲ್ ಬರುತ್ತೆ? ಓಹೋ, ಇಷ್ಟೊಂದು ಸ್ಟೈಲ್ ಬರುತ್ತಾ? ಹಿಂಗೆ ಕೈ ಕಟ್ಕ ನೋಡೋಣ. ಅಯ್ಯೋಯ್ಯಪ್ಪ, ಯಾವ ಆ್ಯಂಗಲಲ್ಲಿ ನಿಂತ್ಕೊಂತಿದೀಯಾ? ಒಳ್ಳೆಲ್ಲ ಮತ್ತೆ ಯಾವ್ದು? ಅದು ಬೇಡ, ಇವಾಗ ನೀನು ನಿಂತ್ಕೊಂಡು ನೋಡೋಣ. ಇಷ್ಟೇನಾ ನಿಂಗೆ ಬರೋದು? ಹಿಂಗೆ ಬರಲ್ಲ ನಿನಗೆ? ಸಾಕು. ಹಾಗೆ ಮನೆಯಲ್ಲಿ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತಾಯಿತು. ಬಿಸಿಲು ಚೆನ್ನಾಗಿತ್ತು. ಹಾಗೆ ನಮ್ಮ ಅಥರ್ವ ಆರೆಂಜ್ ನೋಡ್ತಾ ಇದ್ದಂಗೆ ನನಗೆ ಆರೆಂಜ್ ಜ್ಯೂಸ್ ಬೇಕು ಅಂತ ಕೇಳ್ತಾ ಇದ್ದ. ಹಾಗಾಗಿ ಆರೆಂಜ್ ಜ್ಯೂಸ್ ಮಾಡೋಣ ಅಂಥೇಳಿ ಮಾಡಿಕೊಟ್ಟೆ. ಅವ್ನು ಕುಡಿತಾ ಇದ್ದಾನೆ ನೋಡಿ. ಅದು ಸಖತ್ತಾಗೈತಾ? ಕುಡಿ ಹಂಗಲ್ಲ, ಕರೆಕ್ಟಾಗಿ ಕುಡಿ. ಹಾಂ, ಸ್ವೀಟೆಲ್ಲ ಸೈಡಿಗೆ ಅಂಟುತ್ತೇನೋ, ಹಾಗಾಗಿ ನಾಲ್ಗೆ ಹೊರಗೆ ಹಾಕಿ ಎಲ್ಲ ನೆಕ್ಕೊಂತ ಐತೆ ಹುಡುಗ. ಮಮ್ಮಿಗೆ ಥ್ಯಾಂಕ್ಸ್ ಹೇಳಲ್ಲ? ಓಕೆ. ಮಧ್ಯಾಹ್ನ ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊಪ್ಪಿತ್ತು, ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು ಹಾಗೆ ಹೆಸರು ಕಾಳು ಉಪ್ಪು ಕಾಳು ಮಾಡೋಣ ಅಂತ ಅಂದ್ಕೊಂಡೆ. ಗೈಸ್ ನೋಡಿ, ಇದು ನಮ್ಮ ಹೊಲದಲ್ಲೇ ಬೆಳೆದಿರೋಂಥದ್ದು. ಇದು ಯಾವ ಥರ ಅಂಗಡಿಲಿ ತಂದಿರೋದಲ್ಲ, ಹಾಗಾಗಿ ನೋಡೋಕೆ ಈ ಥರ ಇದೆ. ನೀಟಾಗಿ ಹಾಕ್ಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇದೆ. ಇವು ಮಾತ್ರ ಅಂಗಡಿಲ್ಲ, ಈ ಹೈಬ್ರಿಡ್ ಕಾಳಲ್ಲ ಇವು. ನಮ್ಮ ಹೊಲದಲ್ಲಿ ಏನಂತಾರೋ, ಹೊಲನೇ ಅಲ್ವಾ, ಅಲ್ಲಿ ನಮ್ಗೆ ಅಷ್ಟೊಂದು ಗದ್ದೆ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಹಸ್ಬೆಂಡ್ ಸೈಡು ಬೆಳೆದಿರೋಂಥದ್ದು. ನಮ್ಮ ಅಮ್ಮನ ಮನೇಲೆಲ್ಲ ಇದು ಅಭ್ಯಾಸ ಇಲ್ಲ ನನಗೆ, ಹಾಗಾಗಿ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ. ಇದು ಒಳ್ಳೆ ಟೇಸ್ಟಾಗಂತೂ ಇರುತ್ತೆ, ಅದಂತೂ ಗೊತ್ತು, ತಿಂದು ನೋಡಿದ್ದೀವಿ. ಹಾಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನಮ್ಮಮ್ಮ ಮಾಡ್ತಾಯಿತ್ತು ಉಪ್ಪುಗಾಳು ಅಂತ ಹೇಳಿ. ಹಾಕೋ ಅಥರ್ವ ಸೈಲೆಂಟಾಗಿ, ಕೆಳಗೆಲ್ಲ ಬಿದ್ದೋಗುತ್ತೋ ಅಥರ್ವ, ಹೊಡ್ತಾ ತಿಂತೀಯ? ಆ ಉಪ್ಪುಕಾಳು ಅಂತ ಮಾಡ್ತಾಯಿದ್ರು. ಹಾಗೆ ನಾವು ಇವತ್ತು ಉಪ್ಪುಕಾಳು ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಮಾಡಬೇಕು ಇವಾಗ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು.
ಏನಿಲ್ಲ, ಹೆಸರು ಕಾಳು ಉಪ್ಪು ಕಾಳು ಮಾಡೋದು ಅಂದರೆ ನನಗೂ ಗೊತ್ತಿರಲಿಲ್ಲ. ಹೆಸರು ಕಾಳನ್ನ ಹುರ್ಕೋಬೇಕಂತೆ. ಹುರ್ಕೊಂಡ್ಮೇಲೆ ಒಂದು ಸರಿ ತೊಳ್ಕೊಂಡು ಅದಕ್ಕೆ ಉಪ್ಪು ಖಾರ ಈರುಳ್ಳಿ ಹೆಚ್ಚಾಕೊಂಡು ಈ ಕಾಳನ್ನು ಹಾಕ್ಕೊಂಡು ಬೇಯಿಸ್ಕೊಬಿಟ್ರೆ ಮುಗೀತು. ಅಷ್ಟೇ. ಕಟುಮ್ ಅನ್ನುತ್ತೆ ಆವಾಗ ಹುರ್ಕೊಂಡು ಹಾಕ್ಕೊಂಡ್ರೆ. ಇದು ನಮಗೆಲ್ಲ ಇದು ಅಂತ ಇಷ್ಟು ದಿನ ತಿನ್ನಬೇಕು ಅನಿಸಿರ್ಲಿಲ್ಲ. ಇವಾಗ ಉಪ್ಪು ಖಾರ ಎಲ್ಲ ಜಾಸ್ತಿ ಬೇಕು ಅಂತ ಅನಿಸಿರೋದ್ರಿಂದ, ಪ್ರೆಗ್ನೆಂಟ್ ಆಗಿರೋದ್ರಿಂದ ಏನೇನೋ ಬೌಕೆ ಅಂದರೆ ಇಷ್ಟಪಟ್ಟಿರೋ ಬೌಕೆ ಅಲ್ಲ ಇದು. ಯಾವುದು ತಿನ್ನೋಕ್ಕೆ ಒಳಗಡೆ ಹೋಗ್ತಾ ಇಲ್ಲ ಅಂತ ಹೇಳಿ ಇದನ್ನಾದರೂ ಮಾಡ್ಕೊಂಡ್ರೆ ಹೋಗುತ್ತಾ ಅಂತ ಮಾಡ್ತಾ ಇರೋದು ಅಷ್ಟೇ. ಸಾಂಬಾರು ರೆಡಿ ಆಗಿದೆ. ಸಾಂಬಾರು ನನಗೆ ವಾಟರ್ ಥರ ಇರಬೇಕು ಸಾಂಬಾರು ಅಂತ ಹೇಳಿ ಜಾಸ್ತಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡಿದ್ದೀನಿ. ಈ ಥರ ಆಗಿದೆ ನೋಡಿ. ಸಾಂಬಾರು ನೀರು ಥರನೇ ಬೇಕು ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ರೈಸು ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂದರು, ಹಾಗಾಗಿ ರೈಸ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಉಪ್ಪು ಕಾಳು ಮಾಡಿಬಿಡೋಣ ಅಂತ. ಬನ್ನಿ, ಎಲ್ಲ ಆದಮೇಲೆ ತಟ್ಟೆಲಿ ಊಟ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ಅಷ್ಟೇ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು, ಯಾವತ್ತೂ ಮಾಡಿಲ್ಲ ಇದೆಲ್ಲ. ನಮ್ಮ ಮನೇಲಿ ಟಬ್ ವಾಷಿಂಗ್ ಕೊಟ್ಟರೆ ತುಂಬ ದಿನ ಆಗಿತ್ತು. ವಾಷಿಂಗ್ ಮಿಷಿನು ತುಂಬ ದಿನದಿಂದ ಹಾಗೆ ಯೂಸ್ ಮಾಡ್ತಾಯಿದ್ವಿ. ಸರಿ, ಇವತ್ತು ಟಬ್ ವಾಷಿಂಗ್ ಕೊಡೋಣ ಅಂತ ಟಬ್ ವಾಷಿಂಗ್ ಕೊಟ್ಟೆ. ನಮ್ಮದು 1 hour 59 minutes ತಗೊಂತು. 1 ನಿಮಿಷ ಕಡಿಮೆ 2 ಗಂಟೆಗೆ. ಹಾಗೆ ಎಲ್ಲ ಟಬ್ ವಾಶ್ ಆದಮೇಲೆ ಪೂಜೆ ಮಾಡೋದಿತ್ತು. ಇವತ್ತು ಕೂಡ ಪೂಜೆ ಮುಗಿಸಿ ನಾನು ಅಥರ್ವ ಇಬ್ಬರು ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ. ಸಂಜೆ ಆಗೋಗಿತ್ತು. ಇನ್ನೇನಪ್ಪ ಅಂದರೆ ಸಂಜೆ ಟೈಮಲ್ಲಿ ಇತ್ತೀಚೆಗೆ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟಿದೆ. ಈ ಚಳಿ ಇರೋದಕ್ಕೂ ಸೊಳ್ಳೆ ಬರೋದಕ್ಕೂ ತುಂಬ ಇದಾಗ್ಬಿಟ್ಟಿದೆ. ಏನಂತಲೇ ಅರ್ಥ ಆಗ್ತಾ ಇಲ್ಲ. ನಮ್ಮನೇಲಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಬರ್ತಾ ಇದೆ ಇವಾಗ. ನಿಮ್ಮ ಕಡೆ ಎಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಾಗಿ ಪೂಜೆ ಮಾಡಿದ್ರೂ ನಾವು ಜಾಸ್ತಿ ಟೈಮ್ ಬಾಗಿಲು ತೆಗಿಯೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆನ ಮುಗಿಸ್ಕೊಬಿಡ್ತೀನಿ. ಹಾಗೆ ನಾನು ಸ್ವಲ್ಪ ಹೊತ್ತು ಬಿಟ್ಟರೆ ನಮ್ಮ ಮನೆಯವರು ಬರೋ ಟೈಮ್ ಆಗುತ್ತೆ. ನಮ್ಮ ಅಥರ್ವ ಅಂತೂ ಫುಲ್ ಖುಷಿ, ಸಂಜೆ ಆಗಿಬಿಡ್ತು ಅಂದರೆ ಡ್ಯಾಡಿ ಬರ್ತಾರೆ ಅಂತ ಹೇಳಿ. ಹಾಗೆ ಅವನಿಗೆ ಪೂಜೆ ಮಾಡಬೇಕಾದ್ರೆ ತುಂಬ ಇಂಟ್ರೆಸ್ಟು. ನಾನು ಪೂಜೆ ಮಾಡ್ತಾನೆ ಅಂತ ಬರ್ತಾರೆ. ಸಣ್ಣ ಮಕ್ಕಳಿಗೆ ಒಳ್ಳೊಳ್ಳೆ ಅಭ್ಯಾಸನ ಸಣ್ಣಕ್ಕಿದ್ದಾಗಿಂದನೇ ಕಳಿಸಿದ್ರೆ ಒಳ್ಳೆಯದು. ಯಾಕಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಗಾದೆನೇ ಇದೆ. ಹಾಗಾಗಿ ಮಕ್ಕಳಿಗೆ ಒಳ್ಳೆ ಅಭ್ಯಾಸನ ಹೇಳ್ಕೊಡ್ಬೇಕು. ಮನೆಯಲ್ಲಿ ಪೂಜೆ ಮಾಡೋದಾಗಲಿ, ದೀಪ ಹಚ್ಚೋದಾಗಲಿ ಇವೆಲ್ಲ ಮಾಡಿಸ್ತಾ ಇದ್ದರೆ ಮುಂದೆ ದೊಡ್ಡವರಾದಾಗ ನಾವು ಹೇಳೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ಇವತ್ತು ಅವನ ಕೈಯಲ್ಲೇ ಪೂಜೆ ಮಾಡಿಸಿದ್ದೆ. ಫಸ್ಟ್ ಒಂದು ಸರಿ ಮಾಡಿಸ್ಬಿಟ್ಟು ಆಮೇಲೆ ನಾನು ಇನ್ನೊಂದು ಸರಿ ಅಗರಬತ್ತಿನ ಹಚ್ತೀನಿ. ಹಾಗೆ ಸಂಜೆ ಆಯಿತು, ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು. ನಮ್ಮ ಅಥರ್ವ ಏನು ಮಾಡ್ತಾನೆ, ಅವ್ರು ಬಂದರು ಅಂದರೆ ನಾವಿರೋದು 2nd ಫ್ಲೋರಲ್ಲಿ. ಅವ್ರು ಬರ್ತಾ ಇದ್ದಂಗೆ ಕೆಳಗಡೆ ಗೇಟ್ ಹತ್ರ ಓಡೋಗಿ ನಿಂತ್ಕೊಬಿಡ್ತಾನೆ. ಗೇಟ್ ತೆಗಿ ಡ್ಯಾಡಿ ನಾನು ಬಂದೆ ಅಂತ ಹೇಳಿಬಿಟ್ಟು ಹೋಗಿ ನಿಂತ್ಕೊಂಡಿದ್ದಾನೆ ನೋಡಿ. ಬರೋ ಟೈಮ್ ಆಯಿತು. ಆಲ್ರೆಡಿ ಅವರು ಬರೋದು ಇವಾಗ 6:30 ಆಗಿದೆ. ಅಷ್ಟೊತ್ತಿಗೆ ಸ್ವಲ್ಪ ಕತ್ಲಾಗ್ಬಿಟ್ಟಿದೆ ಇವಾಗ. ಬಂದಾದಮೇಲೆ ಒಳಗಡೆ ಬಂದು ನಾವು ಏನು ಮಾಡ್ತೀವಿ ಅಂತ ಹೇಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಕಾರ್ ವಾಶ್ ಮಾಡಿದೆ. ತುಂಬ ದಿನ ಆಗಿತ್ತು, ಕಾರ್ ವಾಶ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಕಾರ್ ವಾಶ್ ಮಾಡೋಕ್ಕೆ ಅಂತ ಹೇಳಿ ಒಳಗೆ ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದರು. ನಮ್ಮ ಅಥರ್ವ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಿದ್ದಕ್ಕೆ ಚಳಿ ಇದೆ ಕಣೋ ಬೇಡ ಅಂತ ಹೇಳಿ ಅವನಿಗೆ ಸ್ವೆಟ್ರೆಲ್ಲ ಹಾಕಿ ಫುಲ್ ಪ್ಯಾಕಪ್ ಮಾಡಿ ಹೊರಗಡೆ ಕರ್ಕೊಂಡು ಹೋಗಿದ್ದು. ಅವ್ನು ಹಠ ಮಾಡ್ದ ಅಂತ ಹೇಳಿ. ಸಖತ್ ಚಳಿ ಇದೆ. ಗನ್ನು ಹೊಸದಾಗಿ ತೊಗೊಂಡಿದ್ರು ಕಾರ್ ವಾಶ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಹಂಗೆ ಪಕ್ಕದ ಮನೆಯವರು ಕೇಳ್ತಾಯಿದ್ರು ಗನ್ನು ಚೆನ್ನಾಗಿ ವರ್ಕ್ ಮಾಡುತ್ತಾ ಅಂತ ಹೇಳಿ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ನಮಗೆ ಕಾರ್ ನಿಲ್ಲಿಸೋದಕ್ಕೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎದುರುಗಡೆ ಖಾಲಿ ಸೈಟ್ ಆಗಿರೋದ್ರಿಂದ ನಮ್ಮ 3 ಕಾರು ಕೂಡ ಆರಾಮಾಗಿ ನಿಲ್ಲಿಸ್ಬಹುದು. ಹಾಗೆ ಕಾರ್ ವಾಶ್ ಎಲ್ಲ ಮಾಡಿಕೊಂಡು ಮನೆ ಒಳಗೆ ಬಂದ್ವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ನಿಮ್ಮೊಂದಿಗೆ ಬರ್ತೀನಿ ಮತ್ತೆ ಹೊಸ ವ್ಲಾಗೊಂದಿಗೆ. ನಮ್ಮ ಮನೆ ದಿನಚರಿ ಹೇಗಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತೀನಿ. ಈ ಥರ ಕೆಲಸ ಮಾಡೋಕ್ಕೆಲ್ಲ ನಮ್ಮ ಅಥರ್ವಂಗೆ ತುಂಬ ಖುಷಿ. ಹೊಸದಾಗಿ ಏನಾದರೂ ತಗೊಬಂದರೆ ಸಾಕು, ಅದು ನಾನು ಮಾಡ್ತೀನಿ ಅಂತಲೇ. ಅವನು ಜಾಸ್ತಿ ಪ್ರಾಕ್ಟಿಕಲ್ ಮಾಡೋದ್ರಲ್ಲಿ ಜಾಸ್ತಿ ಮುಂದೆ. ಅವನು ಏನಾದರೂ ಹೊಸದಾಗಿ ಕಂಡುಹಿಡಿಯೋದು, ಇಲ್ಲಾಂದರೆ ಯಾರು ಮಾಡಿರೋದನ್ನ ನೋಡಿ ಮತ್ತು ರೀಕ್ರಿಯೇಟ್ ಮಾಡೋದ್ರಲ್ಲಿ ತುಂಬ ಮುಂದಿದ್ದಾನೆ. ಅವನಿಗೆ ಯಾವುದೇ ಥರ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಎಲ್ಲ ಕೆಲಸದಲ್ಲೂ ಮುಂದೆ ಬರ್ತಾನೆ, ನಾನು ಮುಂದೆ ಅಂತ ಹೇಳಿ. ಸಣ್ಣಕ್ಕಿದ್ದಾಗಿಂದ ಮುಂದೆ ಬರೋರು ದೊಡ್ಡಕ್ಕಾದ್ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಸರಿ, ಓಕೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಮರೀದೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ.
ಈ ಚಳಿಯಲ್ಲೂ ರಾತ್ರಿ ಬರೋ ಚಂದ್ರ ನೋಡೋಕ್ಕೆ ಏನು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಮ್ಮ ಮನೆಯಿಂದ ಮೇಲ್ಗಡೆ ಸೆಕೆಂಡ್ ಫ್ಲೋರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋದಕ್ಕಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಮಾರ್ನಿಂಗ್ ಟೈಮು ಇಲ್ಲ ಅಂದರೆ ನೈಟ್ ಟೈಮು ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹೊರಗಡೆ ಬಂದು ನಿಂತ್ಕೊಂಡ್ರೆ. ಏನಪ್ಪ ಅಂದರೆ ಚಳಿ ಇರೋದಕ್ಕೆ ಹೊರಗೆ ಬರೋದು ಬೇಡ, ಒಳಗೆ ಹೋಗೋಣ ಅನಿಸ್ತಾ ಇರುತ್ತೆ. ನಿಮ್ಮ ಕಡೆ ಎಲ್ಲ ಹೇಗಿದೆ ಚಳಿ ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್ ಗೈಸ್, ಬಾಯ್.